ಎಲ್ಲರಿಗೂ ನಮಸ್ಕಾರ. ಇವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಹುಟ್ಟುಹಬ್ಬದ ಸಂಭ್ರಮ. ಕರುನಾಡಿಗೆ ಅದಲ್ಲದೆ ಸ್ಯಾಂಡಲ್ವುಡ್ಗೆ ಹಿರಿಯ ಸಹೋದರನ ಹಾಗೆ ಇದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅಂದ್ರೇ ಇವಾಗಲೂ ಕೂಡ ಅಷ್ಟೇ ಒಂದು ಕ್ರೇಜ್ ಇದೆ. ಅಣ್ಣವರ ಫ್ಯಾಮಿಲಿ ಇರ್ಬೋದು, ಅವರ ಒಂದು ಕುಟುಂಬಸ್ಥರ ಬಗ್ಗೆ ಒಂದೊಳ್ಳೆಯ ಒಪಿನಿಯನ್, ಜೊತೆಗೆ ಅವರ ಒಂದು ಫ್ಯಾಮಿಲಿಯ ಕಡೆಯಿಂದ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇರುವಂತಹ ಅವರ ಕುಡಿಗಳು, ಇದ್ರ ಬಗ್ಗೆ ಕೂಡ ನಾವು ಮಾತನಾಡಲೇಬೇಕು. ಇವತ್ತು 95ನೇ ಹುಟ್ಟುಹಬ್ಬದ ಸಂಭ್ರಮ. ಹಾಗಾಗಿ ಕಂಠೀರವ ಸ್ಟುಡಿಯೋಗೆ ತೆರಳಿ ಸಾಕಷ್ಟು ಜನ ಅವರ ಅಭಿಮಾನಿಗಳಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಕುಟುಂಬಸ್ಥರು ಕೂಡ ಅಷ್ಟೇ ಒಂದು ಪ್ರೀತಿಯಿಂದ ಬೆಳಗ್ಗೆ ಹೋಗಿ ಪೂಜೆಗಳನ್ನು ಸಲ್ಲಿಸಿ ಇರುವಂಥದ್ದು. ಹಾಗೆಯೇ ಕಂಠೀರವದಲ್ಲಿ ಒಂದಿಷ್ಟು ಜನ ಸೇರಿದ್ದಾರೆ. ಹಾಗೆಯೇ ಅಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗೆಯೇ ಕನ್ನಡ ಸ್ಯಾಂಡಲ್ವುಡ್ನಲ್ಲಿ ಒಂದಿಷ್ಟು ಹುರುಪನ್ನು, ಉತ್ಸಾಹವನ್ನು ಹೆಚ್ಚಿಸಿದ್ದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಫ್ಯಾಮಿಲಿ ಅಂತ ಅಂದ್ರೇ ಒಂದು ಗೌರವ, ಪ್ರೀತಿ ಎಲ್ಲನೂ ಇರುತ್ತೆ. ಸೊ ಹಾಗಾಗಿ ಇವತ್ತು 95ನೇ ವರ್ಷದ ಹುಟ್ಟುಹಬ್ಬ. ನಮ್ಮನ್ನೆಲ್ಲ ಆಗಲಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫ್ಯಾನ್ ಬೇಸ್ ತುಂಬಾ ದೊಡ್ಡದಿರುವಂಥದ್ದು. ಅದಕ್ಕೂ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಣ್ಣವರು ಅಂತ ಯಾಕೆ ಕರೀತಾರೆ, ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಣ್ಣವರು ಅನ್ನೋ ಹೆಸರು ಯಾರಿಟ್ರು, ಎಲ್ಲವನ್ನ ಕೂಡ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನು ನೋಡಿ. ಏಪ್ರಿಲ್ 24 ವರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ರಾಜ್ಕುಮಾರ್ ಅವರನ್ನ ಅಣ್ಣವರು ಅಂತ ಸ್ಯಾಂಡಲ್ವುಡ್ನಲ್ಲಿ ಕರೀತಾರೆ. ಸ್ಯಾಂಡಲ್ವುಡ್ಗೆ ಕರುನಾಡಿನ ಅಣ್ಣ, ಹಿರಿಯ ಸಹೋದರನ ಹಾಗೆ ಇದ್ದವರು ಡಾಕ್ಟರ್ ರಾಜ್ಕುಮಾರ್. ಇನ್ನು ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನಾವು ಮಾತನಾಡೋದಾದ್ರೆ, ಅವರು ಹುಟ್ಟಿದ ಊರು, ಹಾಗೆಯೇ ಎಲ್ಲಿ ಬೆಳೆದ್ರು ಅವರು, ಎಲ್ಲವನ್ನ ಕೂಡ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತೀನಿ. ಏಪ್ರಿಲ್ 24, 1929 ತಾಳವಾಡಿ ತಾಲೂಕಿನಲ್ಲಿ ದೊಡ್ಡ ಗಾಜನೂರಿನಲ್ಲಿ ಸಿಂಗನಲ್ಲೂರು ಪುಟ್ಟಸ್ವಾಮಿ ಮುತ್ತುರಾಜ್ ಅವರು ಜನಿಸ್ತಾರೆ. ಅಂದರೆ ಇವರ ಒಂದು ಜನನವಾದಂತಹ ಆ ಟೈಮ್ನ ಹೆಸರು ಇವರಿಗೆ ಪುಟ್ಟಸ್ವಾಮಿ ಮುತ್ತುರಾಜು ಅಂತ. ಮುತ್ತತ್ತಿಯ ದೇಗುಲದ ದೇವರಾದ ಮುತ್ತತ್ತಿ ರಾಯನ ಹೆಸರನ್ನ ಇವರಿಗೆ ಇಡ್ಲಾಗಿತ್ತಂತೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಪ್ರಕಾರ ಇವರನ್ನ ಅಣ್ಣವರು ಅಂತ ಕರೆಯೋದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದಾವೆ ಅಂತೆ. ಅದನ್ನು ಕೂಡ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಬರ್ತೀನಿ. ಮೊದಲನೇದಾಗಿ ತಮ್ಮ ಸಿನಿಮಾಗಳಲ್ಲಿ ಅವರೇ ಹಾಡ್ತಾ ಇದ್ರಂತೆ. ಅಂದರೆ ಅವರ ಸಿನಿಮಾ ಯಾವುದಿತ್ತು ಅದಕ್ಕೆ ಅವರೇ ಧ್ವನಿಗೂಡ್ತಾ ಇದ್ರು ಅನ್ನುವಂಥದ್ದು. ಹಾಗೆ ಮದ್ಯಪಾನ ಇರ್ಬೋದು, ಧೂಮಪಾನ ಮಾಡುವಂತಹ ದೃಶ್ಯಗಳಲ್ಲಿ ಅವರು ಯಾವತ್ತೂ ಕೂಡ ಕಾಣಿಸ್ಕೊಳ್ತಾನೆ ಇರಲಿಲ್ಲ ಅಂತೆ. ಅಂದರೆ ಪರದೆಯ ಹಿಂದೆ ಅಂದರೆ ಮಾತ್ರವಲ್ಲದೆ ಪರದೆಯ ಮುಂದೆ ಕೂಡ ಯಾವತ್ತೂ ಕೂಡ ಅವರು ಮದ್ಯಪಾನವನ್ನು ಮಾಡ್ತಾ ಇರಲಿಲ್ಲ ಅಂತೆ. ಅಷ್ಟೊಂದು ಕೆಲಸದ ಮೇಲೆ ಶ್ರದ್ಧೆ, ಹಾಗೆಯೇ ಆ ಥರದ ವಿಚಾರಗಳನ್ನು ಅವರು ಜಾಸ್ತಿಯಾಗಿ ಹತ್ರ ಮಾಡ್ಕೊಳ್ತಾ ಇರಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಹೇಳುವಂಥದ್ದು. ಇನ್ನು ಸಿನಿಮಾ ಸಂಭಾಷಣೆಗಳಲ್ಲಿ ಕೆಟ್ಟ ಪದಗಳನ್ನು ಕೂಡ ಅವರು ಆಡ್ತಾ ಇರಲಿಲ್ಲ ಅಂತೆ. ತಮ್ಮ ಸುಂದರವಾದ ಕನ್ನಡದಲ್ಲಿಯೇ ಎದುರಾಳಿಗಳಿಗೆ ಕಠೋರವಾಗಿ ಬುದ್ಧಿವಾದವನ್ನು ಕೂಡ ಹೇಳ್ತಾ ಇದ್ರು. ಅಂದರೆ ಇವರು ಅಪ್ಪಟ ಕನ್ನಡದ ಯುವಕ. ಆ ಟೈಮ್ನಲ್ಲಿ ಅಷ್ಟೇ ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆಯಲ್ಲಿ ಬೈತಾ ಇರಲಿಲ್ಲ. ಜೊತೆಗೆ ಒಬ್ಬರಿಗೆ ಹೇಳೋದಾದರೆ ಕೂಡ ಅಷ್ಟೇ ನೀಟಾಗಿ, ಅಷ್ಟೇ ತಾಳ್ಮೆಯಿಂದ ಹೇಳ್ತಾ ಇದ್ರಂತೆ. ತಮ್ಮ ಶೈಲಿಯಲ್ಲಿಯೇ ಫೈಟಿಂಗ್ ಮಾಡ್ತಾ ಇದ್ರು. ಅಂದರೆ ಅವ್ರದೇ ಒಂದು ಶೈಲಿಯಲ್ಲಿ ಫೈಟಿಂಗ್ ಮಾಡ್ತಾ ಇದ್ರು. ಯಾರ ಬಗ್ಗೆಯೂ ಕೂಡ ಅಸಭ್ಯವಾಗಿ ಅವರು ಮಾತನಾಡ್ತಾ ಇರಲಿಲ್ಲ, ಕೆಟ್ಟ ಪದಗಳನ್ನು ಅವರು ಬಳಸ್ತಾ ಇರಲಿಲ್ಲ ಅನ್ನುವಂಥದ್ದು. ಮಹಿಳೆಯರ ಬಗ್ಗೆ ಅಂತೂ ಏನೂ ಕೂಡ ಹೇಳ್ತಾ ಇರಲಿಲ್ಲ ಅಂತ. ಅಂದರೆ ಒಂದು ಅವಳನ್ನು ಕಂಫರ್ಟ್ ಝೋನಲ್ಲಿ ಬಿಡ್ತಾ ಇದ್ರು ಅವರು. ಯಾವುದೇ ರೀತಿಯಾಗಿ ಆಕೆಗೆ ಒಂದು ಕೆಟ್ಟ ರೀತಿಯಾಗಿ ಹೇಳೋದಿರ್ಬೋದು, ಯಾವುದೇ ರೀತಿಯಾದಂತಹ ಕೆಟ್ಟ ಭಾಷೆಯನ್ನು ಅವರು ಬಳಸ್ತಾ ಇರಲಿಲ್ಲ ಅಂತೆ. ಅಷ್ಟೊಂದು ನಯ ನಾಜೂಕಿನ ಒಳ್ಳೆಯ ವ್ಯಕ್ತಿತ್ವ ಆಗಿತ್ತು ಅಂತೆ ಡಾಕ್ಟರ್ ರಾಜ್ಕುಮಾರ್ ಅವರದ್ದು. ಇನ್ನು ರಾಜ್ಕುಮಾರ್ ಅವರನ್ನು ಅಣ್ಣವರು ಅಂತ ಕರೆಯೋದಕ್ಕೆ ಇನ್ನೂ ಕೂಡ ಕೆಲವೊಂದು ಅವರ ಗುಣಗಳಿದ್ದಾವೆ ಅಂತೆ. ಯಾಕಂತಂದರೆ ಅವರು ತುಂಬಾ ಸಿಂಪಲ್, ಎಲ್ಲಿ ಹೋದರೂ ಕೂಡ ಸಿಂಪಲ್ ಆಗಿ ಹೋಗ್ತಾರೆ. ಅಂದರೆ ತುಂಬಾ ಸರಳ ಸಾಧಾರಣ ಮನುಷ್ಯ ಅನ್ನುವಂಥದ್ದು. ಯಾವತ್ತೂ ಕೂಡ ಆಡಂಬರದ ಜೀವನವನ್ನು ಅವರು ನೋಡಿ, ಅಂದರೆ ಆ ಥರ ಇರಲಿಲ್ಲ ಅವರು.
ನಾನು ಇಷ್ಟಿದ್ದೀನಿ ಈ ಥರ ಒಂದು ಸಿಂಪಲ್ ಆಗಿ ಇರುವಂತಹ ಒಂದು ವ್ಯಕ್ತಿ ಆಗಿದ್ರು ಅವರು. ಅಷ್ಟೊಂದು ಹಿಟ್ ಸಿನಿಮಾಗಳನ್ನು ಕೂಡ ನೀಡಿದ್ರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸರಳತೆಗೆ ಜನ ಫಿದಾ ಆಗಿರುವಂಥದ್ದು. ಯಾವುದೇ ರೀತಿಯಾಗಿ ಅಹಂ ಇರಲಿಲ್ಲ ಅವರಲ್ಲಿ ಅನ್ನುವಂಥದ್ದು. ಅಹಂ ಇದ್ದವರ ಜೊತೆ ಅವರು ಸೇರ್ತಾನೂ ಇರಲಿಲ್ಲ ಆ್ಯಂಡ್ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಹಂ ಇರಲಿಲ್ಲ ಅನ್ನುವಂಥದ್ದು. ಯಾವತ್ತೂ ಕೂಡ ಬಿಳಿ ಅಂಗಿ ಹಾಗೆಯೇ ಬಿಳಿ ಪಂಚೆಯನ್ನು ಅವರು ಧರಿಸ್ತಾ ಇದ್ರು. ತಮ್ಮ ಅಭಿಮಾನಿಗಳನ್ನು ಅವರು ದೇವರು ಅಂತ ಕರಿತಾ ಇದ್ರು ಅನ್ನುವಂಥದ್ದು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟೊಂದು ಸಿಂಪಲ್ ಅಂತ ನಾನು ಈಗಾಗಲೇ ಹೇಳಿದೆ. ಅವರ ಬಗ್ಗೆ ಸಾಕಷ್ಟು ರೀತಿಯಾಗಿ ಏನು ಒಳ್ಳೊಳ್ಳೆ ಒಪಿನಿಯನ್ ಇವಾಗಲೂ ಕೂಡ ಇರುವಂಥದ್ದು. ಯಾಕಂತ ಅಂದರೆ ಅಷ್ಟೊಂದು ಹಿಟ್ ಸಿನಿಮಾಗಳನ್ನು ನೀಡಿದ್ರೂ ಕೂಡ ಯಾವುದೇ ರೀತಿಯಾಗಿ ಒಂದು ಆ್ಯಟಿಟ್ಯೂಡ್ ಇರ್ಬೋದು ಯಾವುದೂ ಕೂಡ ಈ ಮನುಷ್ಯನಲ್ಲಿ ಇರಲಿಲ್ಲ ಅನ್ನುವಂಥದ್ದು. ಮನೆಗೆ ಬಂದವರನ್ನು ಕೂಡ ಅಷ್ಟು ಪ್ರೀತಿಯಿಂದ ಮಾತನಾಡಿಸೋರು. ನಮ್ಮ ಮನೆಯ ಒಬ್ಬ ವ್ಯಕ್ತಿಯ ಥರನೇ ಅವರು ಕೂಡ ಟ್ರೀಟ್ ಮಾಡ್ತಾ ಇರುವಂಥದ್ದು. ಅಷ್ಟೊಂದು ಒಳ್ಳೆಯ ಮನಸ್ಸಿನ ನಟ ಆಗಿದ್ರು ಅನ್ನುವಂಥದ್ದು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಹತ್ರ ಬಂದ ಹಾಗೆ ನಮಗೆ ಹೇಗೂ ಕೂಡ ಇವಾಗಲೂ ಕೂಡ ಸಾಕಷ್ಟು ಕಡೆ ಅಂದರೆ ಅವರ ಅಭಿಮಾನಿಗಳು ರಕ್ತದಾನ ಶಿಬಿರವನ್ನು ಮಾಡ್ತಾರೆ, ಕಣ್ಣುದಾನವನ್ನು ಮಾಡ್ತಾರೆ, ಹಾಗೆಯೇ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಬೆಂಗಳೂರಿನಲ್ಲಿ ಆಯೋಜನೆಯನ್ನು ಕೂಡ ಮಾಡ್ತಾರೆ. ಇವತ್ತು ಕೂಡ ಅವರ ಹುಟ್ಟುಹಬ್ಬದ ಸಂಭ್ರಮ. ಈ ಒಂದು ದಿನ ಅವರ ಒಂದು ಹುಟ್ಟುಹಬ್ಬಕ್ಕಾಗಿ ಸಾಕಷ್ಟು ಕಡೆ ವೆರೈಟಿ ಪ್ಲೇಸ್ಗಳಲ್ಲಿ ಅವರಿಗೆ ಅವರ ಒಂದು ಹುಟ್ಟುಹಬ್ಬದ ಸಂಭ್ರಮದ ದಿನದಂದು ಒಳ್ಳೆ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೇ ಎಲ್ಲ ಕೆಲಸ ಕಾರ್ಯಗಳು ಬೆಂಗಳೂರಲ್ಲಿ ಶುರುವಾಗಿರುವಂಥದ್ದು. ಹಾಗೆಯೇ ಕಂಠೀರವ ಸ್ಟುಡಿಯೋದ ಆವರಣದಲ್ಲಿಯೇ ಸಾಕಷ್ಟು ಜನ ಸೇರಿರುವಂಥದ್ದು. ಇನ್ನು ಬೆಳಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಸ್ಥರು ಕಂಠೀರವ ಸ್ಟುಡಿಯೋದಲ್ಲಿರುವ ಅವರ ಒಂದು ಸ್ಮಾರಕಕ್ಕೆ ಅಂದರೆ ಸ್ಮಾರಕದ ಹತ್ರ ಹೋಗಿ ಅವರ ಒಂದು ಸಮಾಧಿಗೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಂದರೆ ಮೊಮ್ಮಕ್ಕಳು ಒಂದಿಷ್ಟು ಜನ ಅಂದರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದು ಕುಟುಂಬಸ್ಥರು ಒಂದು ಪೂಜೆಯಲ್ಲಿ ಅಲ್ಲಿ ಭಾಗಿಯಾಗಿರುವಂಥದ್ದು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ಜನರಿಗೆ ಮಾದರಿಯಾಗಿದ್ದಾರೆ. ಅವರು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತಾ ಇದ್ರು ಆ ಟೈಮ್ನಲ್ಲೇ. ಹಾಗಾಗಿ ಒಂದು ಇನ್ಸಿಡೆಂಟ್ ಕೂಡ ನಡೆಯುತ್ತೆ ಅಂದರೆ ಆ ಟೈಮ್ನಲ್ಲಿ, ಅದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಒಮ್ಮೆ ರಾಜ್ಕುಮಾರ್ ಅವರ ಮನೆಗೆ ಬಂದಿದ್ದ ಕಾಲೇಜು ಹುಡುಗಿಯರು ಅಣ್ಣವರನ್ನು ನೋಡಿ ಶರ್ಟ್ಲೆಸ್ ಆಗಿ ನೋಡೋಕೆ ಇಚ್ಛೆಪಟ್ರಂತೆ. ಇದಕ್ಕೆ ಅವರು ಕೊಟ್ಟ ಕಾರಣ ಮಾತ್ರ ತುಂಬಾ ವಿಚಿತ್ರವಾಗಿತ್ತಂತೆ. ಈ ಬಗ್ಗೆ ಪಾರ್ವತಮ್ಮ ಅವರು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ಅವರು ಹೇಳ್ಕೊಂಡಿರುವಂಥದ್ದು. ಒಮ್ಮೆ ಮನೆಗೆ ಸುಮಾರು 25 ಕಾಲೇಜು ಹುಡುಗಿಯರು ಬಂದಿದ್ರು. ಅವರಿಗೆ ರಾಜ್ಕುಮಾರ್ ಅವರನ್ನು ನೋಡೋ ಒಂದು ಬಯಕೆ ಅಂತೆ. ಹಾಗಾಗಿ ನನ್ನ ಬಳಿ ಬಂದು ರಾಜ್ಕುಮಾರ್ ಅವರನ್ನು ನೋಡಲೇಬೇಕು ಅಂತ ಹುಡುಗಿಯರು ಹೇಳಿದರು. ಅವರು ಮಲಗಿದ್ದಾರೆ, ಆ ನಂತರ ಬನ್ನಿ ಅಂತ ಇವರು ಪಾರ್ವತಮ್ಮ ಅವರು ಹೇಳಿ ಕಳಿಸ್ತಾರೆ. ಆದರೆ ಅದಕ್ಕೆ ಅವರು ಒಪ್ಪಲಿಲ್ಲ. ಕೊನೆಗೆ ನಾನು ಹೋಗಿ ಅವರನ್ನು ಎಬ್ಬಿಸಿದೆ ಅಂತ ಅವರು ಹೇಳ್ಕೊಳ್ತಾರೆ. ಯಾರು ಪಾರ್ವತಮ್ಮ ಅವರು ಹೇಳ್ಕೊಳ್ತಾರೆ. ಆ ಹುಡುಗಿಯರಿಗೆ ನೋಡಬೇಕು ಅಂತ ಹೇಳಿದರು, ಹಾಗಾಗಿ ನಾನು ಹೋಗಿ ಎಬ್ಬಿಸಿದೆ, ಬಂದುಬಿಟ್ರು ಅನ್ನುವಂಥದ್ದು. ಸೊ ಹಾಗಾಗಿ ಹುಡುಗಿಯರು ಇಟ್ಟ ಬೇಡಿಕೆಯನ್ನು ಕೇಳಿ ಇವರಿಗೆ ತುಂಬಾ ಶಾಕ್ ಆಯ್ತಂತೆ. ರಾಜ್ಕುಮಾರ್ ಅವರನ್ನು ಶರ್ಟ್ಲೆಸ್ ಆಗಿ ನೋಡಬೇಕು ಅಂತ ಆ ಹುಡುಗಿಯರು ಹೇಳ್ಕೊಂಡಿದ್ರಂತೆ. ನನಗೆ ಶಾಕ್ ಆಯಿತು. ಆಗ ಅವರು ದಯವಿಟ್ಟು ಬೇಡ, ಅರ್ಥ ಮಾಡಿಕೊಳ್ಳಬೇಡಿ, ಸಿನಿಮಾದಲ್ಲಿ ಈ ರೀತಿ ಫಿಟ್ ಆಗಿ ಕಾಣ್ತಾರಲ್ಲ ನಿಜಕ್ಕೂ ಹಾಗೆ ಇದಾರ ಅನ್ನೋದನ್ನು ನೋಡಬೇಕು ಅಂತ ಆ ಹುಡುಗಿಯರು ರಿಕ್ವೆಸ್ಟ್ ಮಾಡಿಕೊಂಡ್ರಂತೆ ಮನೆಗೆ ಬಂದುಬಿಟ್ಟು. ಅದಕ್ಕಾಗಿ ಶರ್ಟ್ಲೆಸ್ ಆಗಿ ನೋಡಬೇಕು ಅಂತ ಅವರು ನನ್ನ ಬಳಿ ಬಂದರು. ಕೊನೆಗೆ ರಾಜ್ಕುಮಾರ್ ಅವರನ್ನು ಒಪ್ಪಿಸಲೇಬೇಕಾಯಿತು ಅಂತ ಪಾರ್ವತಮ್ಮ ಅವರು ಹೇಳ್ಕೊಳ್ತಾರೆ. ಅವರ ಒಂದು ಬಯಕೆಯನ್ನು ಕೂಡ ಅವರು ಈಡೇರಿಸ್ತಾರೆ ಅನ್ನುವಂಥದ್ದು. ಸೊ ಅಷ್ಟೊಂದು ಅವರ ಫಿಟ್ನೆಸ್ಗೆ ಕಾಲೇಜು ಹುಡುಗಿಯರು ಆ ಟೈಮ್ನಲ್ಲಿ ಫಿದಾ ಆಗಿದ್ರಂತೆ. ಅಷ್ಟೊಂದು ಇಷ್ಟಪಡ್ತಾ ಇದ್ರಂತೆ. ಅವರ ನಟನೆಯನ್ನು ನೋಡಿ ಅವರ ಮನೆ ಹತ್ರ ಬಂದು ಫುಲ್ ಈಗಿನ ಟೈಮಲ್ಲಿ ಏನು ಫುಲ್ ಸೆಲ್ಫಿ ಎಲ್ಲ ತಗೊಳ್ಳೋದು ಅದು ಇದು ಒಂದಿಷ್ಟು ವಿಚಾರಗಳಿರುತ್ತೆ. ಬಟ್ ಆ ಟೈಮ್ನಲ್ಲಿ ಅವರ ಮನೆ ಹತ್ರ ಬಂದು ಮನೆಯೊಳಗಡೆ ನುಗ್ಗಿ ಸ್ವತಃ ಅವರನ್ನು ಭೇಟಿ ಮಾಡಿ ಮಾತನಾಡಿಸ್ಕೊಂಡು ಹೋಗುವಷ್ಟು ಹತ್ರ ಆಗಿದ್ರು ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅನ್ನುವಂಥದ್ದು. ಸೊ ಹೀಗಾಗಿ ಹುಡುಗಿಯರ ಬಯಕೆಯನ್ನು ಅವರು ಈಡೇರಿಸ್ತಾರೆ ಅನ್ನುವಂಥದ್ದು. ಈ ಒಂದು ಮಾತನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳ್ಕೊಂಡಿದ್ರು ಈ ಹಿಂದೆ ಒಂದು ಸಂದರ್ಶನದಲ್ಲಿ. ಅಂದರೆ ಅಷ್ಟೊಂದು ಅಭಿಮಾನಿಗಳಿಗೆ ಅವರು ಅಷ್ಟೊಂದು ಹತ್ರ ಆಗಿದ್ದರು ಅನ್ನುವಂಥದ್ದು. ಅಂದರೆ ಎಲ್ಲರಿಗೂ ಕೂಡ ಮಾದರಿ ಕೂಡ. ಯಾಕಂತಂದರೆ ಯೋಗವನ್ನು ಮಾಡ್ತಾ ಇದ್ರು, ಸಾಕಷ್ಟು ರೀತಿಯಾಗಿ ಅವರು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಹೀಗಾಗಿ ಇವರಿಗೆ ಖಂಡಿತವಾಗ್ಲೂ ಒಂದಿಷ್ಟು ಜನ, ಒಂದಿಷ್ಟು ಅನ್ನೋದಕ್ಕಿಂತ
ತುಂಬ ಇಡೀ ಕರುನಾಡಿನ ಜನತೆಗೆ ಇವರು ಇಷ್ಟ ಆಗಿದ್ರು ಅನ್ನುವಂಥದ್ದು. ಇವಾಗಲೂ ಕೂಡ ಅದೇ ರೀತಿಯಾದಂತಹ ಅಭಿಮಾನಿ ಬಳಗ ಇದೆ ಅನ್ನುವಂಥದ್ದು ನಿಜಕ್ಕೂ ಗ್ರೇಟ್ ಅಂತ ಅನಿಸುತ್ತೆ. ಇವತ್ತು ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಾರೆ. ಇವತ್ತು ಇವರ ಒಂದು ಹುಟ್ಟುಹಬ್ಬದ ಸಂಭ್ರಮ ಅವರ ಮನೆಯಲ್ಲಿ ಒಂದಿಷ್ಟು ಪೂಜೆ ಎಲ್ಲ ನಡೆದಿರುವಂಥದ್ದು, ಜೊತೆಗೆ ಕಂಠೀರವ ಸ್ಟುಡಿಯೋದಲ್ಲಿ ಕೂಡ ಅದೇ ರೀತಿಯಾಗಿ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಸೊ ಇದೊಂದು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ನಟನಿಗೂ ಸರಿಸಾಟಿ ಇಲ್ಲ. ಯಾಕಂತಂದರೆ ಅವರ ಒಂದು ಅಭಿಮಾನಿ ಬಳಗ ಇರ್ಬೋದು, ಜೊತೆಗೆ ಅವರು ನಟಿಸಿರುವಂತಹ ಸಿನಿಮಾಗಳು ಇವಾಗಿನ ಕಾಲಕ್ಕೂ ಕೂಡ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಹಾಗೆಯೇ ಅವರ ಒಂದು ನಡತೆ, ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಒಂದು ಗುಣನಡತೆ ಏನಿದೆ ಅದು ನಿಜಕ್ಕೂ ಯಾರಿಂದನೂ ಇವಾಗ ಬಂದಿರುವಂಥ ಸ್ಟಾರ್ ನಟರಿಗೆ ಯಾರಿಗೂ ಕೂಡ ಅವರನ್ನು ಮೀರಿಸೋಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು 95ನೇ ಹುಟ್ಟುಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾ ಇರುವಂತಹ ಇಡೀ ಕರುನಾಡಿನ ಜನತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲಿನ ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ ಈಗಲೂ ಕೂಡ ಅದೇ ರೀತಿಯಾಗಿದೆ. ಹಾಗೆಯೇ ಅವರಿಗೆ ಅಣ್ಣವರು ಅಂತ ಯಾಕೆ ಹೆಸರು ಬಂತು ಎಲ್ಲವನ್ನ ಕೂಡ ಕಂಪ್ಲೀಟಾಗಿ ಹೇಳಿದ್ದೀನಿ. ಹಾಗೆಯೇ ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರಂದ್ರೇ ಒಂದು ಮಾದರಿ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಯಾಕಂತಂದರೆ ಅವರ ನಡತೆ ಇರ್ಬೋದು, ಅವರ ಮಾತನಾಡುವಂತಹ ನುಡಿಗಳಿರ್ಬೋದು, ಎಲ್ಲವೂ ಕೂಡ ಜನರಿಗೆ ಇಷ್ಟ ಆಗ್ತಾ ಇತ್ತು. ತುಂಬಾ ಆಪ್ತತೆಯಿಂದ ಅವರು ಜನರನ್ನು ಟ್ರೀಟ್ ಮಾಡ್ತಾ ಇದ್ದಂತಹ ರೀತಿ, ಅವರ ಸರಳತೆ ತುಂಬಾ ಅದ್ಭುತವಾಗಿರುವಂಥದ್ದು. ಹಾಗೆಯೇ ಇವಾಗ ಅವರ ಫ್ಯಾಮಿಲಿ, ಅವರ ಕುಟುಂಬಸ್ಥರು ಅದೇ ರೀತಿಯಾಗಿ ಜನರ ಮೇಲಿನ ಪ್ರೀತಿಯನ್ನು ಇಟ್ಕೊಂಡಿರುವಂಥದ್ದು. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಕೂಡ, ಅಂದರೆ ನನಗೆ ಅಭಿಮಾನಿಗಳೇ ದೇವರು ಅಂತಲೂ ಹೇಳ್ತಾ ಇದ್ರು. ಸೊ ಅದು ನಿಜನೇ ಅಲ್ವಾ? ಯಾಕಂತಂದರೆ ಅಭಿಮಾನಿಗಳಿಂದನೇ ಅವರು ಆ ಒಂದು ಟೈಮ್ನಲ್ಲಿ ಯಶಸ್ಸನ್ನು ಕಂಡರು. ಹಾಗೆಯೇ ಅವರ ಅಭಿಮಾನಿಗಳ ಅಷ್ಟೇ ನನ್ನ ದೇವರು ಅನ್ನುವಂಥದ್ದು ಪೂಜೆ ಮಾಡ್ತಾ ಇದ್ರು ಕೂಡ ಅಷ್ಟು ಇಷ್ಟಪಡ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನುವಂಥದ್ದು. ಇವತ್ತು ಕರುನಾಡು ಅವರ ಒಂದು ಹುಟ್ಟುಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾ ಇದೆ. ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಅವರ ಹೆಸರಿನಲ್ಲಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಖುಷಿ ಅಂತ ಅನಿಸುತ್ತೆ. ನಮ್ಮ ಈ ಸಂಜೆಯ ಪರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.